ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಅಧಿಕೃತವಾಗಿ ರಿಲೀಸ್ ಆಗ್ತಾರೆ. ನಿನ್ನೆ ಜಾಮೀನು ಸಿಕ್ಕ ಖುಷಿಯಲ್ಲಿಯೇ ನಿದ್ರೆಗೆ ಜಾರಿದ್ರಂತೆ ರೇವಣ್ಣ. ಮೊನ್ನೆಯಿಂದ ಗಮನಿಸ್ತಾ ಇದ್ವಿ, ಬಹಳ ಟೆನ್ಷನ್ ನಲ್ಲಿದ್ರು, ನಿದ್ದೆ ಮಾಡ್ತಾ ಇರಲಿಲ್ಲ, ಲೇಟ್ ನೈಟ್ ವರೆಗೆ ಎದ್ದಿಡ್ತಾ ಇದ್ರು. ನಾವು ಪ್ರತಿದಿನ ಸುದ್ದಿ ಹೇಳ್ತಾ ಇದ್ವಿ, ನಿದ್ದೆ ಬಂದಿಲ್ಲ ರೇವಣ್ಣ ಅವರಿಗೆ ನಿನ್ನೆ ಅಂತ. ಈಗ ಬಹಳ ಖುಷಿಯಲ್ಲಿದ್ರು ನಿನ್ನೆ, ಹಾಗಾಗಿ ಬೇಗನೆ ನಿದ್ರೆ ಮಾಡಿದ್ರು ಖುಷಿಯಾಗಿ. ಇಂದು ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ಯಾರೆಕ್ನಲ್ಲಿ ವಾಕಿಂಗ್ ಕೊಠಡಿಯಲ್ಲಿದ್ದರಂತೆ. ದೇವರ ಫೋಟೋಗೆ ಪೂಜೆ ಸಲ್ಲಿಕೆ ಮಾಡಿದ್ರಂತೆ ರೇವಣ್ಣ ಅವರು. ಜೈಲು ಸಿಬ್ಬಂದಿ ನೀಡಿದಂಥ ಟೀ ಕುಡಿದ್ರಂತೆ, ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರಂತೆ. ಹೀಗೆಲ್ಲ ಇದ್ದಾರೆ ರೇವಣ್ಣ, ಬಹಳ ಖುಷಿಯಲ್ಲಿದ್ದಾರೆ. ಜಾಮೀನು ಸಿಕ್ಕಿದೆ, ರಿಲೀಸ್ ಆಗಿದ್ದಾರೆ. ಮೊನ್ನೆ ಜಾಮೀನು ಅರ್ಜಿಯನ್ನ ಮುಂದೂಡಿದ ನಂತರ ಮತ್ತೆ 4 ದಿನ ಇರಬೇಕಲ್ಲ ನಾನು ಅಂತ ಬಹಳ ಬೇಜಾರಲ್ಲಿದ್ರು. ಜೊತೆಗೆ ಅವರಿಗೆ ನಿದ್ದೆ ಕೂಡ ಬರ್ತಾ ಇರಲಿಲ್ಲ, ಟೀ ಕೊಟ್ರೆ ಟೀ ಕುಡಿತಾ ಇರಲಿಲ್ಲ, ಹೀಗೆಲ್ಲ ಮಾಡ್ತಾ ಇದ್ರು. ಈಗ ಬಹಳ ಖುಷಿಯಲ್ಲಿದ್ದಾರೆ. ಷರತ್ತುಬದ್ಧ ಜಾಮೀನಿನ ಹಿನ್ನೆಲೆಯಲ್ಲಿ ಬಿಡುಗಡೆಗೆ ಹಲವು ಪ್ರಕ್ರಿಯೆಗಳಿದ್ದಾವೆ. ನಿನ್ನೆ ಜಾಮೀನು ಸಿಕ್ಕಿದೆ, ಅದರ ಆದೇಶ ಪ್ರತಿ ಸಿಕ್ಕಿರಲಿಲ್ಲ, ಕೊನೆಗೆ ರಾತ್ರಿ ಸಿಕ್ತು. ಆದರೆ ಒಂದಷ್ಟು ಪ್ರೊಸೀಜರ್ಸ್ ಇರ್ತವೆ. ಮೊದಲು ನ್ಯಾಯಾಲಯದಲ್ಲಿ ಜಾಮೀನಿನ ಶ್ಯೂರಿಟಿ ಪ್ರಕ್ರಿಯೆ ನಡೀಬೇಕು. ಇಬ್ಬರು ಶ್ಯೂರಿಟಿ ಕೊಟ್ಟಿದ್ದಾರಲ್ಲ, ಆ ಪ್ರಕ್ರಿಯೆಗಳು ನಡೀಬೇಕು. ಪರಪ್ಪನ ಅಗ್ರಹಾರದ ಅಧಿಕಾರಿಗಳಿಗೆ ಬೇಲ್ ಕಾಪಿ ಸಿಗಬೇಕು, ಅವರು ಅದನ್ನು ಓದಬೇಕು. ಸಂಜೆ ವೇಳೆಗೆ ಬೇಲ್ ಪ್ರಕ್ರಿಯೆ ಎಲ್ಲ ಮುಗಿಯೋ ಸಾಧ್ಯತೆ ಇದೆ. ಇಂದು ಸಂಜೆ 7 ಗಂಟೆ ಸುಮಾರಿಗೆ ಎಚ್ ಡಿ ರೇವಣ್ಣ ಬಿಡುಗಡೆ ಆಗುವಂತ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ಷರತ್ತುಬದ್ಧ ಜಾಮೀನಿನ ಹಿನ್ನೆಲೆಯಲ್ಲಿ ಹಲವು ಪ್ರಕ್ರಿಯೆಗಳಿದಾವೆ ಬಿಡುಗಡೆಗೆ. ಆ ಷರತ್ತುಗಳು ಏನು ಅಂತ ನೋಡಬೇಕು ಮೊದಲನೇದಾಗಿ. ಜೊತೆಗೆ ಶ್ಯೂರಿಟಿ ಇಬ್ಬರಿಗೆ ಹೇಳಿದಾರಲ್ಲ, ಆ ಶ್ಯೂರಿಟಿಯನ್ನ ಅದರ ಪ್ರಕ್ರಿಯೆಯನ್ನು ಮುಗಿಸಬೇಕು. 5 ಲಕ್ಷ ಬಾಂಡ್ ಅಂತ ಹೇಳಿದ್ದಾರೆ, ಆ ಬಾಂಡು. ಜೊತೆಗೆ ವಿದೇಶಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ, ಅವರ ಪಾಸ್ಪೋರ್ಟ್ಗಳನ್ನ ಮುಟ್ಟುಗೋಲು ಹಾಕೋಬೇಕು. ಈ ಎಲ್ಲ ಪ್ರಕ್ರಿಯೆಗಳಿರ್ತವೆ. ಹಾಗಾಗಿ ಸಂಜೆ ವೇಳೆಗೆ ಬೇಲ್ ಪ್ರಕ್ರಿಯೆ ಎಲ್ಲ ಮುಗಿಯೋ ಸಾಧ್ಯತೆ ಇದೆ. ಇವತ್ತು ಸಂಜೆ 7 ಗಂಟೆಯ ಸುಮಾರಿಗೆ ಎಚ್ ಡಿ ರೇವಣ್ಣ ಅಧಿಕೃತವಾಗಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗುವಂತ ಸಾಧ್ಯತೆ ಇದೆ, ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ. ಅಂಬರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಂಬರೀಶ್, ಮೊನ್ನೆ ನೋಡ್ತಾ ಇದ್ವಿ ರೇವಣ್ಣ ಬಹಳ ಬೇಸರದಲ್ಲಿದ್ರು, ಊಟ ಮಾಡ್ತಾ ಇರಲಿಲ್ಲ, ಕಾಫಿ ಕುಡಿತಾ ಇರಲಿಲ್ಲ, ಬಹಳ ಟೆನ್ಷನ್ನಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಇವತ್ತು ನೋಡಿದ್ರೆ ಸ್ವಲ್ಪ ಖುಷಿ ಆಗಿದ್ದಾರೆ ಅಂತ. ಅದರ ಜೊತೆಗೆ ಜಾಮೀನು ಸಿಕ್ಕಾಗಿದೆ, ಇನ್ನು ಪ್ರಕ್ರಿಯೆಗಳು ಎಷ್ಟು ಗಂಟೆ ಹಿಡಿಬಹುದು ಅಂತ. ಇವತ್ತು ಸಾಯಂಕಾಲ ಆಗುತ್ತಾ? ಹೌದು ವಾಸುದೇವ, ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಸೇರಿದಂತಹ ರೇವಣ್ಣರವರಿಗೆ ನಿನ್ನೆ ಕೋರ್ಟ್ ಏನಿದೆ ಷರತ್ತುಬದ್ಧ ಜಾಮೀನನ್ನ ನೀಡಿರುವಂತದ್ದು. ಜಾಮೀನು ಸಿಕ್ಕ ಕೂಡಲೇ ಏನಂದ್ರೆ ರೇವಣ್ಣರಿಗೆ ಒಂದು ರೀತಿಯಾದಂತ ತೊಂದರೆ ಆಗಿರುವಂತದ್ದು. ಕಳೆದ 6 ದಿನಗಳಿಂದಲೂ ಸಹ ರೇವಣ್ಣ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ರು. ಜೊತೆಗೆ ಆಪ್ತರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರು ಕಣ್ಣೀರನ್ನ ಹಾಕಿರುವಂತಹ ಘಟನೆಗಳು ಸಹ ನಡೆದಿತ್ತು. ಸಾಕಷ್ಟು ಮಾನಸಿಕವಾಗಿ ತುಂಬಿದಂತಹ ರೇವಣ್ಣ ಅವರಿಗೆ ನಿನ್ನೆ ಜಾಮೀನು ಸಿಕ್ಕ ಕೂಡಲೇನೆ ಅವ್ರಿಗೆ ಒಂದು ರೀತಿಯಾದಂತ ಸಂತಸವಾಗಿರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲೇ ಇದ್ದಂತಹ ದೇವರ ಫೋಟೋಗೆ ಸಹ ನಮಸ್ಕರಿಸಿ ಅವರು ಒಂದು ರೀತಿಯಾದಂತಹ ಒಂದು ಹೊರಗಡೆ ಬರ್ತಾ ಇದೀನಿ ಅನ್ನುವಂತ ನಿಟ್ಟಿನಲ್ಲಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಜಾಮೀನು ಸಿಕ್ಕೂ ಸಹ ಅವರ ಒಂದು ಬಿಡುಗಡೆ ಬಗ್ಗೆ ಸಿಕ್ಕಿರ್ಲಿಲ್ಲ. ಇವತ್ತು ಜಾಮೀನಿನ ಪ್ರಕ್ರಿಯೆ ಶ್ಯೂರಿಟಿ ಏನಿದೆ, ಈ ಶ್ಯೂರಿಟಿ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿದ ಬಳಿಕ ಮಧ್ಯಾಹ್ನ 1 ಗಂಟೆ 2 ಗಂಟೆ ಸುಮಾರಿಗೆ ಈ ಬೇಲ್ ಕಾಪಿ ಏನಿದೆ ಅದು ಬೈ ಹ್ಯಾಂಡ್ ಮೂಲಕ ಜೈಲಾಧಿಕಾರಿಗಳಿಗೆ ತಲುಪಿದ ಬಳಿಕ 4 ಗಂಟೆ 5 ಗಂಟೆ ಸಂಜೆ ವೇಳೆಗೆ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಹಾಸನ, ಹೊಳೆನರಸೀಪುರ ಸಾಕಷ್ಟು ಭಾಗಗಳಿಂದ ರೇವಣ್ಣ ಅವರ ಅಭಿಮಾನಿಗಳು ಸಾಕಷ್ಟು ಜನ ಜೈಲಿನ ಬಳಿ ಬರ್ತಾ ಇರುವಂತದ್ದು. ನಿನ್ನೆಯೂ ಸಹ ಸಾಕಷ್ಟು ಜನರು ಬಂದಿದ್ರು. ಇವತ್ತು ಬರುವಂತಹ ನಿಟ್ಟಿನಲ್ಲಿ ಪೊಲೀಸರು ಸಹ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಇವತ್ತು ಸಂಜೆಯ ವೇಳೆಗೆ ರೇವಣ್ಣರವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಓಕೆ, ಥ್ಯಾಂಕ್ ಯು ರೇವಣ್ಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.